ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ನಾನು GR ಶಿವಶಂಕರ್. ಇವತ್ತು ಅಂಗನವಾಡಿ ಕಾರ್ಯಕರ್ತರ ಮಹಾಮಂಡಳಿ ವತಿಯಿಂದ ಹಿಂದೆ ಬಂಗಾರಪೇಟೆ ಒಳಗಡೆ ಇದ್ದಂಥ ರಮ್ಯಾ ಅಂತ ಒಂದು ಬಾಲ ವಿಕಾಸ ಯೋಜನಾಧಿಕಾರಿಗಳು ಅವರು ಮುಳಬಾಗಲ್ಗೆ ಹೋದರು. ಈಗ ಮುಳಬಾಗಲಿನಲ್ಲಿ ಅವರು ನಡೆಸ್ತಕ್ಕ ಭ್ರಷ್ಟಾಚಾರ ನಿರೀಕ್ಷೆಗೂ ಮೀರಿದ ಇತ್ತು. ಈಗ ಬ್ಯಾನರ್ಗಳಿಗೆ 50 ವರ್ಷ ತುಂಬಿದ ಹಿನ್ನೆಲೆ ಒಳಗಡೆ ಶಿಶು ಅಭಿವೃದ್ಧಿ ಯೋಜನೆಗಳಲ್ಲಿ ಬ್ಯಾನರ್ ಬರೆಸಲಿಕ್ಕೆ ದುಡ್ಡನ್ನು ಇದ್ರು. ಕೊನೆಗೆ ಅದು ದುಡ್ಡು ಕೇಳೋದು ಬೇಡ ಅಂತ ಹೇಳಿ ಡೈರೆಕ್ಟ್ ಆಫೀಸಿಂದ ಆದೇಶ ಬಂತು. ಆದರೆ ಈ ಅಮ್ಮ ಏನು ರಮ್ಯಾ ಅವರು ಎಲ್ಲರಿಂದನೂ ಸಹ ಕಂಪ್ಲೀಟ್ ಒಬ್ಬ ಅಂಗನವಾಡಿ ವರ್ಕರಿಂದ 1,000 ರೂಪಾಯಿ ಒಂದು ಬ್ಯಾನರ್ಗೆ ಸುಮಾರು 4,40,000 ರೂಪಾಯಿ ಕಂಪ್ಲೀಟ್ ಈಗಾಗಲೇ ವಸೂಲಿ ಮಾಡಿದ್ದಾರೆ. ವಸೂಲಿ ಮಾಡಿ ಅದನ್ನು ಯಾರಿಗೂ ಸಹ ಕೊಟ್ಟಿಲ್ಲ. ಆ ಹಣ ಅವರೇ ಇಟ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಈಗಾಗಲೇ ಅನೇಕ ರೀತಿಯಲ್ಲಿ ಮನವಿ ಮಾಡಿಕೊಂಡ್ರು ಸಹ ಅವ್ರು ಹೇಳ್ತಾರಂತೆ ಹಣ ಕೊಡ್ತೇನೆ, ನಾನು ನಿಮ್ಮನ್ನು ನೋಡ್ಕೊಳ್ತೇನೆ ಅಂತ. ಅಂದರೆ ಇವತ್ತು ಮುಳಬಾಗಿಲು ಯೋಜನೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಏನಾಗಿದೆ ಅಂತಂದರೆ ಈ ಅಧಿಕಾರಿಯಿಂದ ಸಾಕಷ್ಟು ರೀತಿಯ ಕಿರುಕುಳ ಆಗ್ತಾ ಇದೆ. ಇವರು ರಿಯಲಿ ಒಂಥರ ಏನು ರೌಡಿ ರೀತಿಯಲ್ಲಿ ವರ್ತನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಅಂಗನವಾಡಿ ಕಾರ್ಯಕರ್ತರು ತಮ್ಮ ದೂರುಗಳಲ್ಲಿ ಹೇಳಿದ್ದಾರೆ. ಅದನ್ನು ಕೇಳಿನೇ ಬೇಜಾರಾಯಿತು. ಇವರು 1-2 ಅಲ್ಲ, ಇತ್ತೀಚೆಗೆ ಮುಂಬಡ್ತಿ ಕೊಟ್ಟಿರೋದ್ರಲ್ಲಿ, ಪ್ರಮೋಷನ್ ಕೊಟ್ಟಿರೋದ್ರಲ್ಲಿ ನೀವು ಪರಿಶೀಲನೆ ಮಾಡಿದ್ರೆ ಎಷ್ಟರ ಮಟ್ಟಿಗೆ ನಡೆದಿದೆ ಅಂತಂದರೆ ಕನ್ನಡನೇ ಬರದೇ ಇದ್ದಂಥವ್ರನ್ನ ಕಂಪ್ಲೀಟು ಇವತ್ತು ಅಂಗನವಾಡಿ ಕಾರ್ಯಕರ್ತೆ ಮಾಡಿದ್ದಾರೆ. ಏನು ಅಂದರೆ ದುಡ್ಡು ಅಷ್ಟೇ. ಇವರು ಲಂಚ ತಗೊಂಡು ಮಾಡೋದು. ಅನೇಕ ಬೋಗಸ್ ಸರ್ಟಿಫಿಕೇಟ್ನ ಇವ್ರ ಆಫೀಸ್ನಲ್ಲೇ ಕ್ರಿಯೇಟ್ ಆಗ್ತದೆ. ಅವ್ರು ಓದದೇ ಇದ್ರು ಓದಿದ್ದೀವಿ ಅಂತ ಕ್ರಿಯೇಟ್ ಮಾಡಿ ಬಡ್ತಿ ಕೊಟ್ಟಿದ್ದಾರೆ. ಅದರಿಂದ ಒಂದೇನು ಗೊತ್ತಾ, ಈ ಕೂಡಲೇ ಇವರು ನನಗನ್ಸುತ್ತೆ ಈ ಯೋಜನಾಧಿಕಾರಿ ರಮ್ಯಾ ಏನಿದ್ದಾರೆ ಅವರು ಬಾಲ ವಿಕಾಸ ಯೋಜನಾಧಿಕಾರಿಗಳ ಒಂದು ಹುದ್ದೆಗೆ ಅರ್ಹರಲ್ಲ. ಅವ್ರನ್ನೇನಾದರೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕರೆಕ್ಷನಲ್ ಇನ್ಸ್ಟಿಟ್ಯೂಷನ್ಸ್ಗೆ ಇವ್ರನ್ನ ನೇಮಿಸಬೇಕೇ ವಿನಃ ಬಾಲ ವಿಕಾಸ ಯೋಜನಾ ಅಧಿಕಾರಿಗಳಾಗಿ ನೇಮಿಸಿರೋದ್ರಿಂದ ಹೆಣ್ಮಕ್ಳು ಮುಳುಬಾಗಿಲಿನಲ್ಲಿ ಕೆಲಸ ಮಾಡಿದಂಥ ವಾತಾವರಣ ಸೃಷ್ಟಿಯಾಗಿದೆ. ಎಲ್ಲರೂ ದಯವಿಟ್ಟು ಇವ್ರನ್ನ ವರ್ಗಾವಣೆ ಮಾಡಿ, ಇಲ್ಲದಿದ್ದರೆ ನಾವು ರಾಜೀನಾಮೆ ಕೊಟ್ಟು ಹೋಗುವಂಥ ಪರಿಸ್ಥಿತಿ ಅಂತ ಇದೆ. ಇವರು ಬೇರೆ ಅಲ್ಲಿ ಸ್ಥಳೀಯ ರಾಜಕಾರಣಿಗಳಿಗೆ ಇವರು ಅವಕಾಶ ಕೊಟ್ಟು ಅವ್ರ ಆಫೀಸ್ನಲ್ಲಿ ಕೂತ್ಕೊಂಡು ಎಲ್ಲ ರೀತಿಯಲ್ಲಿ ವ್ಯವಹಾರ ಮಾಡ್ತಾರೆ. ಆದರೆ ಅಂಗನವಾಡಿ ವರ್ಕರ್ಸ್ ಹೋಯ್ತು ಅಂತಂದರೆ ನೀನು ಬ್ಯಾಗು ಮೊಬೈಲು ಆಚೆ ಇಟ್ಬಿಟ್ಟು ಬಾ ಅಂತ ಹೇಳ್ತಾರೆ. ಅಂತಂದರೆ ಈ ಅಮ್ಮನಿಗೆ ಎಷ್ಟು ಮಟ್ಟಿಗೆ ದೌರ್ಜನ್ಯ ಇದು ನಡೆಸ್ತಾ ಇದ್ದಾರೆ ಅಂತ ನೋಡ್ಕೋಬೋದು. ಇವರು ಯೋಜನಾಧಿಕಾರಿಗಳಿಗೆ ನಿಜವಾಗ್ಲೂ ಸಹ ಇವರಿಗೆ ಯಾವುದೇ ಒಂದು ಬೇಕಾಗಿರೋ ಅರ್ಹತೆ ಇಲ್ಲದೆ ಇರೋದರಿಂದ ಬಂಗಾರಪೇಟೆನಲ್ಲಿ ಅಲ್ಲ, ಇವನು ನನಗನ್ಸುತ್ತೆ ಅಲ್ಲ MLAಗಳೇ ಇವ್ರ ವಿರುದ್ಧವಾಗಿ ಕಂಪ್ಲೀಟ್ ಹಾಕಿ ಇವ್ರನ್ನ ಓಡಿಸ್ತರು. ಆದ್ದರಿಂದ ಈ ಸ್ಥಳೀಯ ಏನು ನಮ್ಮ ಸ್ಥಳೀಯ MLAಗಳಾಗಿರ್ತಕ್ಕ ಇವರು ಏನಾಗಿದ್ದಾರೆ ಅವರು ಸಹ ಇವತ್ತು ನನಗನ್ಸುತ್ತೆ ಮುಳಬಾಗಿಲಿನಲ್ಲಿ MLA ಆಗಿರ್ತಕ್ಕ ಅವರು ಕೂಡಲೇ ಇವ್ರನ್ನ ಇಲ್ಲಿಂದ ವರ್ಗಾವಣೆ ಮಾಡೋದ್ರ ಬಗೆಗೆ ಕೂಡಲೇ ಕ್ರಮ ತಗೊಳ್ಬೇಕು. ಇಲ್ಲದೆ ಹೋಯ್ತು ಅಂತಂದರೆ ನಾವೇ ಇವ್ರ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೇವೆ. ಮಹಾಮಂಡಳಿ ವತಿಯಿಂದ ಕೂಡಲೇ ಇವ್ರನ್ನ ವರ್ಗಾವಣೆ ಮಾಡದೆ ಹೋದರೆ ಬಾಲ ವಿಕಾಸ ಯೋಜನಾಧಿಕಾರಿಗಳ ಕಚೇರಿ ಮುಂದೆ ಅಲ್ಲ, DD ಕಚೇರಿ ಮುಂದೆ ಮಾಡ್ತೇವೆ. ನಮಸ್ಕಾರ, ನನ್ನ ಹೆಸರು ವಾಣಿ ಅಂತ, ಕೋಲಾರ ಡಿಸ್ಟಿಕ್ ಮುಳಬಾಗಿಲು ತಾಲೂಕಿಂದ ಮಾತಾಡ್ತಾ ಇರೋದು. ಮುತ್ತಲ್ಪೇಟೆ ಬಿ ಅಂಗನವಾಡಿ ಕಾರ್ಯಕರ್ತೆ ನಾನು ಇವತ್ತು ಏನು ಮಾತಾಡೋದಕ್ಕೆ ಹೊರಟಿದ್ದೀನಿ ಅಂದರೆ, ರಮ್ಯಾ ಮೇಡಮ್ ಅಂತ ನಮ್ಮ CDPO ಮೇಡಮು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಅವ್ರ ಮೇಲೆ ಒಂದು ಸ್ವಲ್ಪ ಸರಿಯಾಗಿ ಇದು ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ನ್ಯೂಸ್ ಬಂದಿದೆ. ಯಾವತ್ತೂ ಆಗಲಿ ರಮ್ಯಾ ಮೇಡಮ್ ಆ ರೀತಿ ಮಾಡಿರೋರಲ್ಲ. ನಮಗೆ ಬ್ಯಾನರು, ಎಸ್ಪೆಷಲಿ ಬ್ಯಾನರ್ ದುಡ್ಡು ನಮ್ಗೆ ತಗೊಂಡು ಕಲೆಕ್ಟ್ ಮಾಡಿಕೊಂಡ್ರು ಸಮೇತ ಮತ್ತೆ ನಮಗೆ ಬ್ಯಾನರ್ ದುಡ್ಡು ರಿಟರ್ನ್ ಮಾಡಿ ಒಂದು 15 ದಿನ ಆಗಿದೆ ಅಮೌಂಟು ರಿಟರ್ನ್ ಮಾಡಿ ಬ್ಯಾನರ್ದು. ಅದನ್ನು ಕೊಟ್ಟಿಲ್ಲ ಮಾಡಿಲ್ಲ ಅಂತ ಹೇಳಿದ್ರೆ ತುಂಬಾ ವರ್ಕರ್ಸ್, ಬಟ್ ಆ ರೀತಿ ಎಲ್ಲ ಏನೂ ಇಲ್ಲ. ಅವರು ಕೊಟ್ಟು ಬ್ಯಾನರ್ ಅಮೌಂಟ್ನ ರಿಟರ್ನ್ ಮಾಡಿ ತುಂಬಾ ದಿನ ಆಗಿದೆ, 1 ವೀಕ್ ಆಗಿದೆ ನಮಗೆ. ಮತ್ತೆ ಯಾವುದೇ ವರ್ಕರ್ನ ಆಗಲಿ ಅವರು ಭೇದ ಭಾವ ಮಾಡಿಲ್ಲ, ಯಾವುದೇ ರೀತಿ ಭೇದ ಭಾವ ಅಂತದ್ದು ಮಾಡಿಲ್ಲ. ಎಲ್ಲರಿಗೂ ಸಮಾನತೆಯಿಂದ ಮಾತಾಡಿದ್ದಾರೆ, ರೆಸ್ಪೆಕ್ಟ್ ಮಾಡಿದ್ದಾರೆ. ಯಾವುದೇ ವರ್ಕರ್ಗೆ ಆಗಲಿ ನೀವು ಬ್ಯಾಗ್ಸ್ ತಗೊಂಡು ಬರಬೇಡಿ, ಒಳಗಡೆಗೆ ಮೊಬೈಲ್ ತಗೊಂಡು ಬರಬೇಡಿ ಅಂತ ಯಾವುದು ವರ್ಕರ್ಗೂ ಯಾವತ್ತೂ ಹೇಳೂ ಇಲ್ಲ. ಹಂಗಂತ ರೆಸ್ಪೆಕ್ಟ್ ಕೊಡದೇನು ಮಾತಾಡೋದಿಲ್ಲ. ಪ್ರತಿ ಸಲನೂ ಮೇಡಮ್ ಎಲ್ಲ ವರ್ಕರ್ಗಾಗಲಿ ಹೆಲ್ಪರ್ಗಾಗಲಿ ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಅನ್ನೋದು ಕೊಡ್ತಾರೆ. ಬ್ಯಾಗು ಅಷ್ಟೇ, ಮೊಬೈಲ್ ಅಷ್ಟೇ ತೊಗೊಂಬರ್ಬೇಡಿ ಅಂತ ಯಾವತ್ತೂ ಹೇಳೇ ಇಲ್ಲ. ನಮಗೆ ಪ್ರತಿದಿನ ನಮಗೆ ರೆಸ್ಪೆಕ್ಟ್ ಅನ್ನೋದು ಕೊಡ್ತಾರೆ. ನಾವು ಯಾವತ್ತಾರು ಆಫೀಸ್ಗೆ ಹೋದಾಗ ನಮಗೆ ಅಲ್ಲಿ ರೆಸ್ಪೆಕ್ಟ್ ಕೊಡ್ತಾರೆ. ನಮ್ಗೆ ಏನು
ಪ್ರಾಬ್ಲಮ್ ಇದೆಯೋ ಅದನ್ನೆಲ್ಲ ರೆಕ್ಟಿಫೈ ಮಾಡಿಕೊಡ್ತಾರೆ, ನಮಗೆ ಗೌರವ ಅನ್ನೋದು ಕೊಡ್ತಾರೆ ಮೇಡಮ್ಮು. ನಮಸ್ಕಾರ, ನನ್ನ ಹೆಸರು ಅಶ್ವಿನಿ ಅಂತ ಹೇಳ್ಬಿಟ್ಟು ನಾನು ನೇತಾಜಿ ನಗರ ಅಂಗನವಾಡಿ ವರ್ಕರ್ ಮಾತಾಡೋದು. ಮೇಡಮ್ ಯಾವತ್ತೇ ಆಗಲಿ ನಮ್ಗೆ ಯಾವತ್ತೇ ಆಗಲಿ ಯಾವುದೇ ರೀತಿ ಆಗಲಿ ಹಿಂಗೆ ಮಾಡಬೇಡ್ರಿ ಹಂಗೆ ಮಾಡಬೇಡ್ರಿ ಅಂತ ಏನೂ ಹೇಳಿಲ್ಲ. ನಾವು ಮೇಡಮ್ಗೆ ಏನಾದರೂ ಒಂದು ಹೇಳಿದ್ರೆ ಮೇಡಮ್ ಅದಕ್ಕೆ ನಮ್ಗೆ ಏನು ಮಾಡಬೇಕು ಅಂತ ರಿಟರ್ನ್ ನಮ್ಗೆ ಹೇಳ್ತಾರೆ ಹೊರತು ನೀವು ಯಾವತ್ತೂ ಹಂಗೆ ಮಾಡಬೇಡ್ರಿ ಹಿಂಗೆ ಮಾಡಬೇಡ್ರಿ ಅಂತ ನಮ್ಗೆ ಯಾವತ್ತೂ ಸ್ಟ್ರಿಕ್ಟಾಗೂ ಹೇಳಿಲ್ಲ. ಮೇಡಮ್ಗೆ ಯಾವಾಗೂ ನಮಗೆ ಇನ್ನೂ ಮೊನ್ನೆ ಮಹಿಳಾ ದಿನಾಚರಣೆ ಆದವಾಗ ಮೇಡಮ್ ಏನು ಹೇಳಿದ್ರು, ನಮ್ಮ ಮುಳಬಾಗಿಲು ತಾಲೂಕು ಮುಂದೆ ಬರಬೇಕಾದ್ರೆ ನಾವು ಏನು ಬೇಕಾದ್ರೂ ಮಾಡ್ತೀನಿ, ನನ್ನ ತಾಲೂಕಲ್ಲಿ ನಮ್ಮ ವರ್ಕರ್ಸು ಚೆನ್ನಾಗಿರಬೇಕು, ನನ್ನ ತಾಲೂಕಲ್ಲಿ ಎಲ್ಲರಿಗಿನ್ನ ಎಲ್ಲ ಚೆನ್ನಾಗಿ ವರ್ಕ್ ಮಾಡಬೇಕು, ನನ್ನ ತಾಲೂಕಲ್ಲಿ ನಮ್ಮ ವರ್ಕರ್ಸು ಅವ್ರಿಗೆ ಏನು ಬೇಕೋ ಸಪೋರ್ಟ್ ನಾನು ಮಾಡ್ತೀನಿ ಅಂತ ವುಮೆನ್ಸ್ ಡೇ ದಿವಸ ಮೇಡಮ್ ಮಾತಾಡೋ ಕೂಡ ಅದೇ ಮಾತು ಹೇಳಿದ್ರು. ಅದಕ್ಕೆ ನಾನು ಏನು ಬೇಕಾದ್ರೂ ಸಪೋರ್ಟ್ ಮಾಡ್ತೀನಿ ಹಂಗಂತ ಹೇಳ್ಬಿಟ್ಟು ಮೇಡಮ್ ಅಂದರೆ ನಮಗೆ ಭಯ ಅಂತಲ್ಲ, ಒಂದು ರೆಸ್ಪೆಕ್ಟು. ಅಂದರೆ ಅವ್ರು ಹೇಳಿದಾರಲ್ಲ ಮೇಡಮ್ ಅಂದರೆ ಕಂಡ್ರೆ ಎಲ್ಲರೂ ಭಯ ಬೀಳ್ತಾರೆ ಅಂತ. ಭಯ ಬೀಳೋದಂದರೆ ಇವಾಗ ನಾವು ಮಾಮೂಲಿಯಾಗಿ ಮೇಡಮ್ ಅಂದರೆ ಒಂದು ನಾವು ರೆಸ್ಪೆಕ್ಟ್ ಕೊಡಬೇಕಲ್ವ, ನಮಗಿನ ಅವರು ಜಾಸ್ತಿ ದೊಡ್ಡ ಹುದ್ದೆಯಲ್ಲಿ ಇದ್ದಾರಲ್ಲ ಅವ್ರನ್ನ ಕಂಡ್ರೆ ನಾವು ಒಂದು ರೆಸ್ಪೆಕ್ಟ್ ಕೊಡಬೇಕು. ಅದೇ ರೀತಿಯಾಗಿ ಮೇಡಮ್ ಅಂದರೆ ನಮಗೆ ಭಯ ಅಂತಲ್ಲ, ಒಂದು ರೆಸ್ಪೆಕ್ಟ್, ಒಂದು ಗೌರವ. ಅವ್ರ ಬಗ್ಗೆ ನಮ್ಗೆ ಭಯ ಆ ಥರ ಅವ್ರು ಯಾವತ್ತೂ ನಮ್ಮ ಜೊತೆ ನಡ್ಕೊಂಡಿಲ್ಲ, ನಡ್ಕೊಳ್ಳೋದು ಇಲ್ಲ. ನಿಮ್ಗೆ ಏನು ಬೇಕೋ ಸಪೋರ್ಟ್ ಅಂತ ನನಗೂ ಒಂದು 2-3 ವಿಷಯದಲ್ಲಿ ನಮ್ಮ ಸೆಂಟ್ರಿಗೆ ಒಂದ್ಸಲ ವಿಸಿಟ್ ಮಾಡಿದವಾಗ ನಮ್ಮ ಸೆಂಟ್ರಿಗೆ ಈ ಥರ ಪ್ರಾಬ್ಲಮ್ ಇದ್ದವಾಗ ಮೇಡಮ್ ಹೇಳಿದ್ರು, ನಿನ್ನ ಸೆಂಟ್ರಿಗೆ ಈ ಥರ ಇದೆಯಲ್ಲಮ್ಮ, ನಗರಸಭೆಗೆ ಲೆಟ್ರ್ ಬರೀ, ನಾನು ಕೂಡ ನಿನ್ಗೆ ಏನು ಬೇಕು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು. ಮೇಡಮ್ ಯಾವತ್ತೇ ಆಗಲಿ ನಮ್ಗೆ ಭಯ ಪಡಿಸೋ ರೀತಿ ಆಗಲಿ ಅದು ಮಾಡಬೇಡ್ರಿ ಇದು ಮಾಡಬೇಡ್ರಿ ಅನ್ನೋ ರೀತಿಯಲ್ಲಿ ಯಾವತ್ತೂ ಮಾತಾಡಿಲ್ಲ. ಮೇಡಮ್ ಬಗ್ಗೆ ಈ ಥರ ಎಲ್ಲ ಹೇಳಿರೋದು ನಮಗೂ ಒಂದು ಸ್ವಲ್ಪ ಬೇಜಾರಾಗಿದೆ. ಮೇಡಮ್ ಆ ಥರ ಅವರಲ್ಲ. ನಮಸ್ಕಾರ, ನನ್ನ ಹೆಸರು ಶಾರದಾ ಅಂತೇಳಿ. ಮೇಡಮ್ಮು ಎಲ್ರಿಗೂ ಒಂದೇ ಸಮವಾಗಿ ಏನು ಆ ಥರ ಹಿಂಸೆ ಕೊಡೋದಾಗಲಿ ಯಾರಿಗಾದ್ರೂ ಇದು ಮಾಡೋದು ಏನೂ ಇಲ್ಲ. ನಾನು ಒಂದು ತೊಂದರೆ ಆಗಿತ್ತು ನಮ್ಮ ಸೆಂಟ್ರಲ್ಲಿ, ಅದಕ್ಕಂತ ನಾನು ಮೇಡಮ್ ಹತ್ರ ಹೋದಾಗ ಎಲ್ಲ ನ್ಯಾಯ ಮಾಡಿದ್ರು, ಅನುಕೂಲ ಮಾಡಿಕೊಟ್ರು. ಭಯ ಬೀಳ್ಸೋದು, ಬ್ಯಾಗ್ಗಳೆಲ್ಲ ತಗೋಬರ್ಬಾರ್ದು ಈ ಥರ ಎಲ್ಲ ಏನೂ ಹೇಳಿಲ್ಲ. ಬ್ಯಾನರ್ ದುಡ್ಡು ಹಾಕಿದ್ದಾರೆ, ನಮಗೆಲ್ಲನೂ ಸೇರಿದೆ, ತಗೊಂಡಿದ್ದೀವಿ ನಾವು. ಯಾವುದು ತೊಂದರೆ ನಮ್ಗೆ ಯಾವತ್ತೂ ತೊಂದರೆ ಮಾಡಿಲ್ಲ ಮೇಡಮ್ ಅವರು. ಭಯ ಪಡಿಸೋದು, ನಾನು ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ಏನೂ ನಮಗೆ ಇದು ಮಾಡಿಲ್ಲ. ಆರೋಪ ಯಾರು ಮಾಡಿಲ್ಲ ಮೇಡಮ್? ಸರ್ ಆರೋಪ ಯಾರು ಮಾಡಿರೋದು ಅಂತ ಗೊತ್ತಿಲ್ಲ, ಬಟ್ ಶಿವಶಂಕರ್ ಸರ್ ಅಂತ ಅಂದ್ಬಿಟ್ಟು ಯೂನಿಯನ್ ಕಡೆಯಿಂದ ಲೀಡ್ ಸರ್ ಇದ್ದಾರೆ, ಅವರು ವಿಡಿಯೋ ಮಾಡಿ ಕಳಿಸಿರೋದು. ಅವ್ರ ಯೂನಿಯನ್ಗೆ ಕಳಿಸ್ಕೊಟ್ಟಿದ್ದಾರೆ, ಬೇರೆಯವ್ರ ಯೂನಿಯನ್ಗೆ ಕಳಿಸ್ಕೊಟ್ಟಿದ್ದಾರೆ. ಅದು ನಮಗೆ ಗೊತ್ತಾಯಿತು. ಆರೋಪ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ನಮ್ಮ ತಾಲೂಕರೇ, ನಮ್ಮ ಮುಲ್ಬಾಗ್ಲವರೇ ಮಾಡಿರೋದು. ಯಾಕಂದ್ರೆ ನಮ್ಮ ಮುಲ್ಬಾಗ್ಲು ಸಿಡಿಪೋ ಮೇಡಮ್ ಮೇಲೆ ಬಂದಿದೆ ಅಂತಂದ್ರೆ ನಮ್ಮ ಮುಲ್ಬಾಗ್ಲಲ್ಲಿರೋ ವರ್ಕರ್ಸೇ ಮಾಡ್ತಾರೆ. ಬಟ್ ಇದು ವರ್ಕರ್ ಮಾಡಿದ್ದಾರೆ ಅಂತ ನಾನು ಅನ್ಕೊಳೋದಿಲ್ಲ. ಯಾಕೆ ಅಂತಂದ್ರೆ ಬೇರೆ ಯಾರು ಔಟ್ಸೈಡರ್ ಮಾಡಿದ್ದಾರೆ ಅನ್ಕೊಂತಾರೆ. ಯಾಕಂದ್ರೆ ವರ್ಕರೇ ಮಾಡಿದ್ರೆ ವರ್ಕರೇ ನೇರವಾಗಿ ಹೋಗಿ ಕೇಳ್ಬೋದಾಗಿತ್ತು ಮೇಡಮ್ನ, ಮೇಡಮ್ ಈ ರೀತಿ ಮಾಡ್ತಿದ್ದೀರಾ ಯಾಕೆ ಅಂತ. ಮೇಡಮ್ ಅದಕ್ಕೆ ರೆಕ್ಟಿಫೈ ಮಾಡದೇ ಇದ್ದಾಗ ಆಗ ಅವರು ಆ ರೀತಿ ಬೇಕು ಅಂತ ಮಾಡಿರೋದು ಸರ್. ಇದು ಯಾರು ನೇಮ್ ಏನು ಹೊರಗಡೆ ಬಂದಿಲ್ಲ, ಯಾರು ಅಂತ ನೇಮ್ ಏನು ಹೊರಗಡೆ ಬಂದಿಲ್ಲ, ಇದು ಬೇಕು ಅಂತ ಮಾಡಿರೋದು ಸರ್. ಆಕ್ಚುಲಿ ದುಡ್ಡು ನಾವು ಅಂಗನವಾಡಿ ವರ್ಕರ್ಸ್ 50 years ಕಂಪ್ಲೀಟ್ ಆಯಿತು ಅಂತ ಅಂದ್ಬಿಟ್ಟು ನಮಗೆ ಬ್ಯಾನರ್ಸ್ ಕೊಟ್ಟರು. ನೀವು ಅಂಗನವಾಡಿಯಲ್ಲಿ ಬ್ಯಾನರ್ನ ಹಾಕಿ ಫಂಕ್ಷನ್ ಸೆಲೆಬ್ರೇಟ್ ಮಾಡಬೇಕು, ಮಕ್ಕಳನ್ನ ಎಲ್ಲ ಕರೆಸಿ ಅಲ್ಲಿ ನಿಲ್ಲಿಸಿ ಫೋಟೋ ಮಾಡಿ ಪೂಜೆ ಮಾಡಬೇಕು, 50 ವರ್ಷ ಕಂಪ್ಲೀಟ್ ಮಾಡಿದ್ರೆ ಖುಷಿಯಿಂದ. ಯಾಕಂದ್ರೆ ಅಂಗನವಾಡಿ ಫಸ್ಟ್ ಸಾಧನೆ ಆಗಿದ್ದು ಒಂದು ವಿಲೇಜಲ್ಲಿ ಸಾಧನೆ ಆಗಿರೋದು. ಅದರಿಂದ ಇವಾಗ 50 years ಕಂಪ್ಲೀಟ್ ಆಗಿದೆ ಅಂತ ಅಂದ್ಬಿಟ್ಟು ನಮಗೆ ಬ್ಯಾನರ್ಸ್ ಕೊಟ್ಟಿದ್ದು ಸರ್. ಬ್ಯಾನರ್ಸ್ ಕೊಟ್ಟು ರೆಸಿಪ್ಟು ಇದೆ, ಬ್ಯಾನರ್ಸ್ ಕೊಟ್ಟು ರೆಸಿಪ್ಟ್ ಸಮೇತ ಕೊಟ್ಟಿದ್ದಾರೆ ನಮಗೆ. 1000 rupees ನಾವು ಪೇ ಮಾಡಿದ್ದೀರಿ ಅಂತ ಅಂದ್ಬಿಟ್ಟು ಬಿಲ್ ಸಮೇತ ಕೊಟ್ಟಿದ್ದಾರೆ. ಈ ಥರದ್ದು ಬರ್ತಾ ಅಷ್ಟೇ ನಾನು ಕೊಟ್ಟಿದ್ದಾರೆ. ಮಾಡಿದ್ರಿ ಸರ್, ಮಾಡಿರಿ, ಬ್ಯಾನರ್ ತಗೊಂಡಿದ್ದೀರಿ, ಫಂಕ್ಷನ್ ಮಾಡಿರಿ ಅವತ್ತಿನ ದಿನ ಕೊಟ್ಟಿದ್ದೀರಿ. ಆ ಅಮೌಂಟ್ ನಮ್ಗೆ ಬಂದಿದೆ, ಅವ್ರ ಅಮೌಂಟ್ ತಗೊಂಡಿದ್ದಾರೆ ಅಂತ ರೆಸಿಪ್ಟ್ ಕೊಟ್ಟಿದ್ದಾರೆ ಸರ್ ಅವರು. ಮತ್ತೆ ಮೇಡಮ್ ಅಂದ್ರೆ ಮೇಡಮ್ ಸರ್ ಆಕ್ಚುಲಿ ನಮ್ ತಾಲೂಕೆ ಅಂತಲ್ಲ, ನಮ್ದು ಮುಲ್ಬಾಗಿಲು ತಾಲೂಕೆ ಅಂತಲ್ಲ, ಓವರ್ ಆಲ್ ಕೋಲಾರ ಡಿಸ್ಟಿಕ್ ಎಲ್ಲ ನಮ್ಮ ಇಂಡಿಯಾನಲ್ಲೇ ಎಲ್ಲ ಕಡೆನೂ ಸೆಲೆಬ್ರೇಟ್ ಮಾಡಿದ್ದಾರೆ. ಎಲ್ಲ ಕಡೆನೂ ಅಮೌಂಟ್ ತಗೊಂಡೇ ಬ್ಯಾನರ್ ತಗೊಂಡಿರೋದು ನಾವು. ಓಕೆ, ನಮ್ದು ಏನಾಗಿದೆ ಬ್ಯಾನರ್ ಮಾತ್ರ 1000 rupees ಮತ್ತೆ ರಿಟರ್ನ್ ಕೊಟ್ಬಿಟ್ರು ನಮ್ಗೆ. ಅದನ್ನ ಆಫೀಸಿಂದಾನೇ ರಿಟರ್ನ್ ಕೊಟ್ರು, ಆಫೀಸಲ್ಲೇ. ಸರ್ ಕ್ಲರ್ಕ್ ನಿರ್ಮಲಾ ಮೇಡಮ್ ತಗೊಂಡು ಕಲೆಕ್ಟ್ ಮಾಡ್ಕೊಂಡು ಟಿಕ್ ಮಾಡ್ಕೊಂಡ್ರು, ಕೊಟ್ಬಿಟ್ರು ಸರ್. ಇಲ್ಲ, ಬ್ಯಾನರ್ದೇನು ಸಮಸ್ಯೆ ಇಲ್ಲ, ಕೊಟ್ಬಿಟ್ರು. ಅದು ವಿಡಿಯೋ ಯಾರು ಮಾಡಿರೋದು ಅಂತ, ವಿಡಿಯೋ ನಿಮ್ಗೆ ಹೆಂಗೆ ಅದು ವೈರಲ್ ಆಯ್ತು ಯಾವ ತರ ಅಂತ? ಸರ್ ನಮ್ಗೆ ಗೊತ್ತಿರೋರು ಕೊಟ್ರು ಅಷ್ಟೇ, ಗೊತ್ತಿರೋರು ಕೊಟ್ರು. ಅಲ್ಲ ಅದು ವೈರಲ್ ಆಗಿದೆ ಅಂತಂದ್ರೆ ಎಲ್ಲರಿಗೂ ವೈರಲ್ ಆಗಿಲ್ಲ, ಅವ್ರ ಯೂನಿಯನ್ ಅಲ್ಲಿ ಅವ್ರ ಸ್ಟೇಟಸ್ ಹಾಕೊಂಡಿದ್ದಾರೆ ಸರ್. ಅದು ವಿಡಿಯೋದಲ್ಲಿ ಏನಿದೆ ಅದೇ ಈ ರೀತಿ ಮಾಡ್ತಿದ್ದಾರೆ, ಭ್ರಷ್ಟಾಚಾರ ಮಾಡ್ತಿದ್ದಾರೆ, ವರ್ಕರ್ಸ್ ನ ಭಯ ಪಡಿಸ್ತಾ ಇದ್ದಾರೆ, ಮತ್ತೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ, ಬ್ಯಾಗ್ನ ಮೊಬೈಲ್ನ ವರ್ಕರ್ಸ್ ಒಳಗಡೆ ತಗೊಂಡ್ಬರ್ಬೇಡ್ರಿ ಅಂತ ಹೇಳಿದ್ದಾರೆ, ಮತ್ತೆ ಎಲ್ಲರೂ ಭಯ ಪಟ್ಟು ರಿಸಿಗ್ನೇಷನ್ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾರೇ ಒಂದು ವರ್ಕರ್ ಇದುವರೆಗೂ ರಿಸಿಗ್ನೇಷನ್ ಕೊಟ್ಟೇ ಇಲ್ಲ.
ಏನು ಮೇಡಮ್ಗೆ ನಾನು ನಿಮ್ಮನ್ನ ನೋಡಿ ಭಯ ಪಡ್ತಾ ಇದ್ದೀನಿ, ನಿಮ್ಮನ್ನ ನೋಡಿ ಕಷ್ಟ ಆಗ್ತಿದೆ ನನಗೆ ಅಂತ ಯಾವ ವರ್ಕರೇ ಆಗಲಿ ಹೆಲ್ಪರೇ ಆಗಲಿ ರಿಸಿಗ್ನೇಷನ್ ಕೊಟ್ಟಿಲ್ಲ. ಏನೋ ಕೊಡೋಕೆ ಹೋದ್ರು ಯಾರು ಕೊಟ್ಟಿಲ್ಲ, ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ಸಿಂದ ಮನೇಲಿ ಯಾರು ಕೊಟ್ಟಿರೋ ಸಮೇತ ಅವ್ರಿಗೆ ಹೇಳಿ ಕಳಿಸ್ತಿದ್ದಾರೆ, ಬೇಡಮ್ಮ ಇದು ಕೆಲಸ ಮಾಡ್ಕೊಂಡು ಹೋಗ್ರಿ, ಇದೊಂದು ನಿಮ್ಗೆ ಒಳ್ಳೆ ಅವಕಾಶ ಅಂತ ಹೇಳಿ ಕಳಿಸ್ತಿದ್ದಾರೆ ಸರ್. ವಿಡಿಯೋ ನಿಮ್ಮ ಅಂಗನವಾಡಿ ಅವರೇ ಮಾಡಿರೋದಾ ಅಂದ್ರೆ ಯಾರನ್ನ ಬೇರೆಯವರು? ಅಂದ್ರೆ ಯಾರು ಅಂತ ಸರ್ ವಿಡಿಯೋ ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ, ವಿಡಿಯೋ ಅವ್ರಿಂದ ಬಂದಿರೋದು ಅಷ್ಟೇ, ವಿಡಿಯೋ ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ. ಸರ್ ಒಬ್ಬರೇ ಇರೋದು ಅದರಲ್ಲಿ, ಇನ್ ಯಾರು ಪಬ್ಲಿಕ್ಸ್ ಆಗ್ಲಿ ವರ್ಕರ್ಸ್ ಆಗ್ಲಿ ಯಾರು ಇಲ್ಲ, ಸರ್ ಒಬ್ಬರೇ ಮಾತಾಡಿರೋದು. ಯಾರು ಹೇಳ್ಕೊಟ್ಟಿದ್ದು ಮಾತಾಡಿ? ಯಾರೇನು ಹೇಳ್ಕೊಟ್ಟಿಲ್ಲ ಸರ್. ಈಗ ನಮ್ಮ ಸಿಡಿಪೋ ಮೇಡಮ್ ಅಲ್ಲ ಸರ್, ಈಗ ತಪ್ಪಿದ್ದಲ್ಲಿ ನಾವು ಮಾತಾಡ್ತಾ ಇದ್ವಿ, ಮೇಡಮ್ ಈ ರೀತಿ ಮಾಡ್ತಿದ್ದಾರೆ ಅಂತ ನಾವೇ ಮಾತಾಡ್ಬಹುದು, ಮೇಡಮ್ ಈ ರೀತಿ ಮಾಡ್ತಿದ್ದಾರೆ ಅಂತ ಅನ್ಬಿಟ್ಟು ಯಾರು ಹೇಳೋ ಮಾಡಿದ್ರೆ ನೀವೇ ಬಂದ್ ಮಾಡ್ತೀರಾ? ಹೌದು ಸರ್. ಎಷ್ಟು ಜನ ಇದ್ದೀರಿ ನೀವು ಇಲ್ಲಿ ಕಾರ್ಯಕರ್ತರು? ಸರ್ ಎಲ್ಲಿ ಮುಳಬಾಲಲ್ಲಿ ಕಾರ್ಯಕರ್ತರು? ಸರ್ 444 ಜನ ಇದ್ದೀರಿ. ತಾಲೂಕು ಈಗ ಎಲ್ರಿಗೂ ಗೊತ್ತಿಲ್ಲಲ್ಲ ಸರ್ ಇದು ಯಾರು ಸ್ಪ್ರೆಡ್ ಹೋಗಿಲ್ಲ ಸರ್, ಇದು ಯಾರಿಗೂ ಸ್ಪ್ರೆಡ್ ಆಗಿಲ್ಲ. ಇವರೆಲ್ಲ ನಮ್ದು ಒಂದು ಯೂನಿಯನ್ ಸರ್, ಇದೆಲ್ಲ ಇದು ನಮ್ದೊಂದು ಯೂನಿಯನ್, ವರ್ಕರ್ಸ್ ನಾವೆಲ್ಲ ವರ್ಕರ್ಸ್ ಇದ್ದಾರೆ, ಹೆಲ್ಪರ್ಸ್ ಇದ್ದಾರೆ. ಯಾರಿಗೂ ಗೊತ್ತಿಲ್ಲ, ವಿಷಯ ಸ್ಪ್ರೆಡ್ ಆಗಿಲ್ಲ. ಇವಾಗ ಈ ಸುದ್ದಿ ಮಾಡ್ತಾ ಇದೀನಿ, ಎಲ್ಲರಿಗೂ ಈ ತರ ಆರೋಪ ಬಂದಿದೆ. ಸರ್ ಆಕ್ಚುಲಿ ಯಾರು ಸ್ಪ್ರೆಡ್ ಮಾಡಿದ್ರಲ್ಲ ಅವ್ರಿಗಾದ್ರೂ ಹೋಗಿ ಗೊತ್ತಾಗುತ್ತಲ್ಲ ಈ ವಿಷಯ, ಅವ್ರು ಏನ್ ಮಾಡ್ತಿದ್ದಾರೆ ಅನ್ನೋದು. ಮಾಡಿರೋದು ಯಾರು ಅಂತ ಗೊತ್ತಿಲ್ವಲ್ಲ, ಅವರು ನ್ಯೂಸ್ ಮುಖಾಂತರ ಕಳ್ಸಿದ್ದಾರೆ, ನಾವು ನ್ಯೂಸ್ ಮುಖಾಂತರ ಕಳಿಸ್ತಾ ಇದೀರಿ. ಅಂದ್ರೆ ಮೇಡಮ್ ಒಳ್ಳೆ ಅಧಿಕಾರಿ, ಒಳ್ಳೆ ಅಧಿಕಾರಿ ಸರ್. ಆಕ್ಚುಲಿ ಇದು ಸೆಕೆಂಡ್ ಟೈಮು ಬಂದಿರೋದು ಸರ್ ಮೇಡಮ್. ಫಸ್ಟ್ ಟೈಮು ಬಂದ್ರು, 2 years ಇದ್ರು, ಓಕೆನಾ. ಮತ್ತೆ ಈಗ 2 years ಕಂಪ್ಲೀಟ್ ಆಗ್ತಿದೆ. ಒಳ್ಳೆಯವರಾಗಿರೋದಕ್ಕೆಲ್ಲ ಸರ್ ಮತ್ತೆ ಮುಳಬಾಗಿಲು ತಾಲೂಕಿಗೆ ಬಂದಿರೋದು. ನಮ್ಗೇನ್ ಯಾವ ರೀತಿ ಅಂತ ತೊಂದರೆ ಆಗಿಲ್ಲ ಸಂಬಳ ಆಗ್ಲಿ ಮೊಟ್ಟೆದಾಗ್ಲಿ ಯಾವ ತೊಂದ್ರೆನೂ ಇಲ್ಲ. ಯಾವತ್ತೂ ಅಷ್ಟೇ ಒಂದು ವರ್ಕರ್ಗೂ ಅಷ್ಟೇ ಸ್ಯಾಲ್ರಿ ನಿಲ್ಸೋದಾಗ್ಲಿ, ಇನ್ಸೆಂಟಿವ್ ನಿಲ್ಸೋದೇ ಆಗ್ಲಿ, ಹೆಲ್ಪರ್ಗೆ ಆಗ್ಲಿ ಯಾವತ್ತೂ ಸಮೇತ ಹೇಳಿಲ್ಲ ಇವ್ರಿಗೆ ನಿಲ್ಸಿ ಸ್ಯಾಲ್ರಿ ನಿಲ್ಸಿ, ಕೆಲಸ ಮಾಡಿಲ್ಲ ಅಂದ್ರೆ ಇವ್ರು ಸ್ಯಾಲ್ರಿ ನಿಲ್ಸಿ ಆ ರೀತಿ ಎಲ್ಲ ಮಾಡೋದೇ ಇಲ್ಲ. ಎಲ್ಲರ ಕೈಲಿ ಚೆನ್ನಾಗಿ ಕೆಲಸ ಮಾಡಿಸ್ಕೊಂತಾರೆ, ಎಲ್ಲರೂ ಕೆಲಸ ಮಾಡ್ತಾನೂ ಇದಾರೆ, ಗೊತ್ತಿಲ್ಲದೆ ಇರೋರು ಸಮೇತ ತಿಳಿಸಿ ಮಾಡ್ಕೊಂತಾ ಇದಾರೆ ಸರ್. ಏನು ಪ್ರಾಬ್ಲಮ್ ಇಲ್ಲ ಮೇಡಮ್. ಕಡೆಯಿಂದ ತೊಂದರೆಗಳು ಯಾವ್ದು ಇಲ್ಲ ಮೇಡಮ್, ಯಾವ್ದು ಇಲ್ಲ.